ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ತಂದೆ ರೇವಣ್ಣ, ತಾಯಿ ಭವಾನಿ ರೇವಣ್ಣ, ಚಿಕ್ಕಪ್ಪ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಈಗ ಹಾಸನದಲ್ಲಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡುವ ಮುಖಾಂತರ 12:35 ಶುಭಗಳಿಗೆಯಲ್ಲಿ ಅವರು ನಾಮಪತ್ರವನ್ನ ಸಲ್ಲಿಸಿರುವಂತದ್ದು. ಈಗ ಸಮಾವೇಶಕ್ಕೆ ಎಲ್ಲರೂ ಕೂಡ ಹೊರಡಲಿದ್ದಾರೆ. ಆ ಒಂದು ನಾಮಪತ್ರ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಹಾಸನದ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರಿಗೆ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಈಗ ಸಮಾವೇಶದತ್ತ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಹಾಸನದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಮಾವೇಶವನ್ನ ಮಾಡಲಾಗಿದೆ. ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ತಾಯಿ, ತಂದೆ, ಚಿಕ್ಕಪ್ಪನ ಸಮ್ಮುಖದಲ್ಲಿ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು. ಇಲ್ಲಿ ದೇವೇಗೌಡರು ಇರಲಿಲ್ಲ, ಅವರು ಹೊರಭಾಗದಲ್ಲಿ ಕೂತ್ಕೊಂಡಿದ್ರು. ಈಗ ಆಲ್ರೆಡಿ ಸಮಾವೇಶದಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು ಬಂದು ಸೇರ್ಕೊಂಡಿದ್ದಾರೆ. 5,000 ಆಸನಗಳನ್ನ ಕೂಡ ಅಲ್ಲಿ ಹಾಕಿರುವಂತದ್ದು. ಜೆಡಿಎಸ್ ನ ಕಾರ್ಯಕರ್ತರೆಲ್ಲರೂ ಕೂಡ ಬಂದು ಅಲ್ಲಿ ಸೇರಿರುವಂತದ್ದು. ಸಮಾವೇಶದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಮಾವೇಶ ಆರಂಭಗೊಳ್ಳುತ್ತೆ. ಜೆಡಿಎಸ್ ನ ಹಾಸನ ಲೋಕಸಭಾ ವ್ಯಾಪ್ತಿಯೊಳಗೆ ಬರುವಂತ ಎಲ್ಲ ಜೆಡಿಎಸ್ ನ ಶಾಸಕರು ಮತ್ತು ಒಂದ್ ಕಡೆ ಕಾಂಗ್ರೆಸ್ ನ ನಾಯಕರು, ಹಾಸನದ ಕಾಂಗ್ರೆಸ್ ನ ನಾಯಕರು, ಇನ್ನು ಒಂದ್ ಕಡೆ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿ ಮಾತನಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಅಲ್ಲಿ ಕಾಂಗ್ರೆಸ್ ನ ಬಾವುಟಗಳು ಕೂಡ ಕಾಣಿಸ್ತಾ ಇದ್ದಾವೆ. ಕಾಂಗ್ರೆಸ್ ನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಅನ್ನೋದನ್ನ ಆ ಒಂದು ಬಾವುಟನೆ ತೋರಿಸ್ತಾ ಇದೆ ಇಲ್ಲಿ. ಮತ್ತೊಂದ್ ಕಡೆ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಕುಳಿತುಕೊಂಡಿರುವಂತದ್ದು. ಇದು ಅಪರೂಪದ ಸನ್ನಿವೇಶ ಹಾಸನ ಒಂದು ರಾಜಕೀಯದಲ್ಲಿ. ಯಾಕೆಂದ್ರೆ ಹಾಸನ ರಾಜಕೀಯದಲ್ಲಿ ಡೆಡ್ ಅಪೋನೆಂಟ್ಸ್ ಅಂದ್ರೆ ಅದು ಜೆಡಿಎಸ್ ಮತ್ತು ಕಾಂಗ್ರೆಸ್. ಆದ್ರೆ ಈ ಬಾರಿ ಇಬ್ರು ಕೂಡ ಒಟ್ಟಿಗೆ ಅಂದ್ರೆ ಮೈತ್ರಿ ಸರ್ಕಾರ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಅನ್ನ ಮಾಡಬೇಕಾಗಿದೆ. ಮತ್ತೊಂದ್ ಕಡೆ ನೋಡ್ತಾ ಇದೀವಿ, 3 ವಿಂಡೋಗಳು ನಿಮಗೆ ಕಾಣಿಸ್ತಾ ಇದೆ. ಎಡಭಾಗದ ವಿಂಡೋದಲ್ಲಿ ಅದು ಬೃಹತ್ ರ್ಯಾಲಿ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ನಾಮಪತ್ರಕ್ಕೆ ಸಲ್ಲಿಕೆ ಮಾಡುವುದಕ್ಕೂ ಮುಂಚೆ ಪ್ರಜ್ವಲ್ ರೇವಣ್ಣ ಅವರು ಬೃಹತ್ ರ್ಯಾಲಿಯ ಮುಖಾಂತರ ಆಗಮಿಸಿದ್ದಂತ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ರ. ಎರಡನೇ ದೃಶ್ಯ ಅದು ನಾಮಪತ್ರವನ್ನ ಸಲ್ಲಿಸುವಂತಹ ಸಂದರ್ಭ. ಜಿಲ್ಲಾಧಿಕಾರಿ ಕಚೇರಿಯ ಒಳಗೆ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರಜ್ವಲ್ ರೇವಣ್ಣ, ತಾಯಿ ಭವಾನಿ ರೇವಣ್ಣ, ಎಚ್ ಡಿ ರೇವಣ್ಣ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಇದ್ರು. ನಾಮನಿರ್ದೇಶಿತವಾಗಿದ್ದು ಸಂವಿಧಾನದಲ್ಲಿ ನೈತಿಕ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ ಮತ್ತು ಸಮಗ್ರತೆಯನ್ನು ಎತ್ತಿಡಿಯುವುದಾಗಿ ನಮ್ಮ ಮನೆಯವರಾದ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ನಾಮಪತ್ರದಲ್ಲಿ ಇರುವಂತದ್ದನ್ನ ಓದ್ತಾ ಇದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತ ನಾನು ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಾ ನಾಮನಿರ್ದೇಶಕರಾಗಿರುವಂತ ಅವರ ಹೆಸರುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಆಗಿರುವಂತ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಂತರ ಜಿಲ್ಲಾಧಿಕಾರಿಗಳಿಗೆ ಅವರು ನಾಮಪತ್ರವನ್ನ ಸಲ್ಲಿಸಿರುವಂತದ್ದು. ನಾವು ಈ ರೀತಿಯಾದಂತಹ ದೃಶ್ಯಾವಳಿಗಳನ್ನ ಈ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ನೋಡಿದ್ದೇವೆ. ಲೋಕಸಭಾ ಸದಸ್ಯರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, MLCಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ, ಆ ರೀತಿಯಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ಅದನ್ನ ಓದ್ಬಿಟ್ಟು ನಂತರ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಮುಖಾಂತರ ಅಧಿಕೃತವಾಗಿ ಲೋಕಸಭಾ ಕ್ಷೇತ್ರಕ್ಕೆ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ
ನೋಡ್ತಾ ಇದೀವಿ ಮತ್ತೊಂದ್ ಕಡೆ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನ ಮೊದಲ ವಿಂಡೋದಲ್ಲಿ ಏನ್ ನೋಡ್ತಾ ಇದೀವಿ, ಪ್ರಜ್ವಲ್ ರೋಡ್ ಶೋ ನಡೀತು. ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೂ ಮುಂಚೆ ಆ ಒಂದು ಸಂದರ್ಭದಲ್ಲಿ ಸೇಬಿನ ಹಾರವನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಕಲಾಯಿತು. ಬೃಹತ್ ಹಾರವನ್ನ, ಸೇಬಿನ ಹಾರವನ್ನ ಹಾಕಲಾಯಿತು. ಜೆಡಿಎಸ್ ಕಾರ್ಯಕರ್ತರು ತಂದಿದ್ದಂತಹ ಹಾರ ಅದು. ಜೆಸಿಬಿ ಮುಖಾಂತರ ಆ ಒಂದು ಹಾರವನ್ನ ಹಾಕಲಾಯಿತು ರ್ಯಾಲಿ ನಡೆಯುವಂತಹ ಸಂದರ್ಭದಲ್ಲಿ. ನೋಡ್ತಾ ಇದೀವಿ ದೃಶ್ಯಗಳಲ್ಲಿ HD ಕುಮಾರಸ್ವಾಮಿ ಅವರು, ಹಾಗೆ ಕಾಂಗ್ರೆಸ್ನ MLC ಆಗಿರುವಂತಹ ಗೋಪಾಲ್ ಸ್ವಾಮಿ ಅವರು, ಹಾಗೆ ಕಾಂಗ್ರೆಸ್ನ ನಾಯಕರು ಕೂಡ ಅಲ್ಲೇ ಇದ್ದಾರೆ. ಅವರೆಲ್ಲರೂ ಕೂಡ GT ದೇವೇಗೌಡ ಅವರು ಕೂಡ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಹಿಂದೆ ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡರು ಮತ್ತು ಒಂದ್ ಕಡೆ ಚನ್ನರಾಯಪಟ್ಟಣದ ಶಾಸಕರಾಗಿರುವಂತಹ ಬಾಲಕೃಷ್ಣ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರ ಜೊತೆ ಹೆಜ್ಜೆನ ಹಾಕ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲರೂ ಕೂಡ ಸಮಾವೇಶದತ್ತ ಹೋಗ್ತಾರೆ. ವೇದಿಕೆ ಮೇಲೆ ಆಸೀನರಾಗಿ ನಂತರ ಸಮಾವೇಶ ಶುರುವಾಗುತ್ತೆ. ದೇವೇಗೌಡರು ಕೂಡ ಬಂದಿದ್ದಾರೆ ಈಗಾಲ್ರೆಡಿ, ಅವ್ರೀಗಾಲ್ರೆಡಿ ಸಮಾವೇಶದತ್ತ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ನೋಡ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಇಲ್ಲಿ HD ಕುಮಾರಸ್ವಾಮಿ ಅವರು ಮತ್ತೊಂದ್ ಕಡೆ ಗೋಪಾಲ್ ಸ್ವಾಮಿ ಅವರು ಈಗ ಮಾಧ್ಯಮಗಳೊಂದಿಗೆ ಮಾತನಾಡಲಿದ್ದಾರೆ ಅನ್ಸುತ್ತೆ. HD ಕುಮಾರಸ್ವಾಮಿ ಅವರು ಅಲ್ಲಿ ಪ್ರಮುಖವಾಗಿ GT ದೇವೇಗೌಡರು, ಉನ್ನತ ಶಿಕ್ಷಣ ಸಚಿವ GT ದೇವೇಗೌಡ, ಅರಸೀಕೆರೆಯ ಶಾಸಕ KM ಶಿವಲಿಂಗೇಗೌಡ, ಹಾಗೆ ಚನ್ನರಾಯಪಟ್ಟಣ ಶಾಸಕರಾಗಿರುವಂತಹ ಬಾಲಕೃಷ್ಣ, ಹಾಗೆ ಅರ್ಕಲ್ಗೂಡು ಶಾಸಕರೆಲ್ಲರೂ ಕೂಡ ಇದ್ದಾರೆ. ಸಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಈಗ ಬಿಜೆಪಿಗೆ ಜಾಯ್ನ್ ಆಗಿದ್ದಾರೆ. ಅರುಣ್ ಜೇಟ್ಲಿ ಅವರ ನೇತೃತ್ವದಲ್ಲಿ ಅವರು ಬಿಜೆಪಿಗೆ ಜಾಯ್ನ್ ಆಗಿದ್ದಾರೆ. ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರು ದೆಹಲಿಯಿಂದ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಅದು. ಗೌತಮ್ ಗಂಭೀರ್ ಅವರು ದೆಹಲಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಅನ್ನೋದು. ಆದ್ರೆ ಈಗ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಗೌತಮ್ ಗಂಭೀರ್ ಅವರು. ಅಲ್ಲಿ ರವಿಶಂಕರ್ ಪ್ರಸಾದ್ ಅವರು ಕೂಡ ಈಗಷ್ಟೇ ಬಿಜೆಪಿಯ ಅಂದ್ರೆ ಆ ಒಂದು ಶಾಲನ ಹಾಕುವ ಮುಖಾಂತರ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅರುಣ್ ಜೇಟ್ಲಿ, ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹಾಗೆ ರವಿಶಂಕರ್ ಪ್ರಸಾದ್ ಅವರಿಬ್ರು ಕೂಡ ಗೌತಮ್ ಗಂಭೀರ್ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರು ಈಗ ಬಿಜೆಪಿಗೆ ಜಾಯ್ನ್ ಆಗಿರುವಂತದ್ದು. ಈಗಷ್ಟೇ ಆ ಒಂದು ಪ್ರಾಥಮಿಕ ಸದಸ್ಯತ್ವವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅರುಣ್ ಜೇಟ್ಲಿ ಅವರು ಆ ಒಂದು ಚೀಟಿಯನ್ನ ಕೂಡ ಕೊಟ್ಟರು ಪ್ರಾಥಮಿಕ ಸದಸ್ಯತ್ವದ್ದು.